ಬಿಎಂಟಿಸಿ ಬಸ್ನಲ್ಲಿ ಕಂಡಕ್ಟರ್ ಅಟ್ಟಹಾಸ ಮೆರೆದಿದ್ದಾನೆ. ಟಿಕೆಟ್ ವಿಚಾರವಾಗಿ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಬೆಂಗಳೂರಿನ ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಎಂಟಿಸಿಯ ಸಿಬ್ಬಂದಿ ಅಳತೆ ಮೀರಿ ನಡೆದುಕೊಂಡಿದ್ದಾನೆ. ಇಲ್ಲಿ ಒಬ್ಬ ಮಹಿಳೆಯ ಮೇಲೆ ಮಹಿಳೆ ಅನ್ನೋದನ್ನು ನೋಡದೆ ಹಲ್ಲೆ ಮಾಡಿದ್ದಾನೆ. ಈತ ಸರ್ಕಾರಿ ಸೇವಕನೋ ಅಥವಾ ಗೂಂಡಾನೋ? ಇವತ್ತು ಬೆಳಿಗ್ಗೆ 10 ಗಂಟೆಗೆ ನಡೆದಿರುವಂಥ ಕೃತ್ಯ ಇದು. ಕಂಡಕ್ಟರ್ ಮೇಲೆ ಹಲ್ಲೆ, ಕಂಡಕ್ಟರ್ ಮಾಡಿದಂಥ ಹಲ್ಲೆಯ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. IPC 354ನೇ ಎ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. BMTC ಬಸ್ನಲ್ಲಿ ಈತ ಸರ್ಕಾರಿ ಸೇವೆಯಲ್ಲಿರುವಂಥ ಸಿಬ್ಬಂದಿನೋ ಅಥವಾ ಗೂಂಡಾನೋ ಅನ್ನೋ ರೀತಿಯಲ್ಲಿ ನಡೆದುಕೊಂಡಿದ್ದಾನೆ. ಆ ಬಸ್ಸಿನಲ್ಲಿ ನಡೆದಿರುವಂಥ ದೃಶ್ಯವನ್ನು ಅಲ್ಲೇ ಇದ್ದಂಥ ಪ್ರಯಾಣಿಕರು ಸೆರೆ ಹಿಡಿದಿದ್ದಾರೆ. SKA 57 F1602 ಈ ನಂಬರ್ನ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥ ಮಹಿಳೆ ಆಕೆ. ಡೈರಿ ಸರ್ಕಲ್ ಸಮೀಪ ಮಾಡ್ತಾ ಇದ್ದಂತೆ ಮಹಿಳೆಯ ಮೇಲೆ ಕಂಡಕ್ಟರ್ ಹಲ್ಲೆ ಮಾಡಿದ್ದಾನೆ. ಹಲವು ಬಾರಿ ಟಿಕೆಟ್ ಕೇಳಿದ್ರು ಕೂಡ ಕೊಡದೆ ಹಲ್ಲೆ ಮಾಡಿರುವಂಥ ಆರೋಪ ಇದು. ಹಲ್ಲೆ ಮಾಡಿ ವಿಲ್ಸನ್ ಗಾರ್ಡನ್ನಲ್ಲಿ ಮಹಿಳೆಯನ್ನು ಕೆಳಗಿಳಿಸಿದ್ದಾನೆ ಆ ಕಂಡಕ್ಟರ್. ಇದೇ ರೂಟ್ನಲ್ಲಿ ಬರ್ತೀಯಾ, ಗತಿ ಕಾಣಿಸ್ತೀನಿ ಅಂತ ಬೆದರಿಕೆ ಹೊಡೆದಿರುವಂಥ ಆರೋಪ ಕೂಡ ಇದೆ. ಚಿತ್ರೀಕರಣಕ್ಕೆ ಮುಂದಾದಾಗ ಮೊಬೈಲ್ ಕಿತ್ತು ಎಸೆದಿದ್ದಾರೆ ಎನ್ನುವ ದೂರು ಕೂಡ. ನಿರ್ವಾಹಕರಿಂದ ಹಲ್ಲೆಗೊಳಗಾದಂಥ ಮಹಿಳೆ ಸಿದ್ದಾಪುರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾಳೆ. ಕ್ರೈಮ್ ನಂಬರ್ ಇಲ್ಲಿ ನೀಡಲಾಗಿದೆ 77/2024. ಇದು ಕ್ರೈಮ್ ನಂಬರ್. ಇದು ಕ್ರಮ್ 354, 323, 506, 509 IPC ಅಡಿಯಲ್ಲಿ ಈ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಆಕೆ ಕೇಳಿದ್ದೇನು, ಟಿಕೆಟ್ ಕೊಡಿ ಅಂತ ಕೇಳಿದ್ದು. ಆದರೆ ದರ್ಪದಿಂದ ಮೆರೆಯುತ್ತಿರುವಂಥ ಈ ಕಂಡಕ್ಟರ್ ಆಕೆಯ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದ್ದಾನೆ. ಅಷ್ಟು ಜನ ಸಹ ಪ್ರಯಾಣಿಕರಿದ್ದಾರೆ. ಅಮಾನುಷವಾಗಿ ಹಲ್ಲೆ ಮಾಡಿ ದೌರ್ಜನ್ಯವನ್ನು ಮೆರೆದಿದ್ದಾನೆ. ಇವನು ಜನರ ಸೇವೆಗೆ ಅಂತ ಇರುವಂಥವನ ಅಥವಾ ಜನರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಎಸಗಲಿಕ್ಕಿರುವಂಥವನ? ನೋಡಿ, ಅವನ ಮಾತು, ಅವನ ನಡವಳಿಕೆ ರೆಕಾರ್ಡ್ ಮಾಡಲಾಗಿದೆ. ಇನ್ನೂ ಕೆಲವಷ್ಟು ಜನ ರೆಕಾರ್ಡ್ ಮಾಡ್ಕೊಂಡಿದ್ರು ಕೂಡ ಅದನ್ನು ಮೊಬೈಲನ್ನು ಕಿತ್ತೆಸೆಯುವಂಥ ಪ್ರಯತ್ನ. ಇದು ಒಬ್ಬ ಕಂಡಕ್ಟರ್ಗಿರಬೇಕಾದಂಥ ತೀರಾ ನಿಜಕ್ಕೂ ಕೂಡ ಇದು ಕಂಡಕ್ಟರ್ಗೆ ಅಪಮಾನ, ವೃತ್ತಿಗೆ ಅಪಮಾನ ಮಾಡುವಂಥ ನಡವಳಿಕೆ ಇದು. ಈಗ ಅವನ ಮೇಲೆ ಪ್ರಕರಣ ದಾಖಲಾಗಿದೆ. ನೋಡಬೇಕಿದೆ, ಅರೆಸ್ಟ್ ಮಾಡ್ತಾರಾ ಏನು ಕತೆ ಅಂತ ಮುಂದಿನ ಹಂತದಲ್ಲಿ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ.
ನೋಡಿ, ಈ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಇಬ್ಬರ ನಡುವೆ ನಡೆದಿರುವಂಥ ಸಂಭಾಷಣೆಯನ್ನು ಕೂಡ ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಮೇರಾ ಊಪರ್ ಹಾತ್ ಕ್ಯೂ ಉಠಾಯಾ, ನನ್ನ ಮೇಲೆ ಕೈ ಹಲ್ಲೆ ಮಾಡಿದ್ದು ಯಾಕೆ ಎನ್ನುವ ಪ್ರಶ್ನೆಯ ಜೊತೆಗೆ ಆಕೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾಳೆ. ಮೇರಾ ಊಪರ್ ಕೈಸಾ ಹಾತ್ ಉಠಾಯಾ, ನನ್ನ ಮೇಲೆ ಕೈ ಎತ್ತಿದ್ದು ಹೇಗೆ ಎನ್ನುವ ಪ್ರಶ್ನೆಯನ್ನು ಕೇಳ್ತಾ ಕಂಡಕ್ಟರ್ ಮೇಲೆ ಮೊದಲು ಕೈ ಮಾಡಿದ್ದಿಲ್ಲಿ ಮಹಿಳೆ. ಆ ನಂತರದಲ್ಲಿ ತಾಳ್ಮೆ ಕಳೆದುಕೊಂಡಂಥ ಈ ಬಸ್ಸಿನ ನಿರ್ವಾಹಕ ಆಕೆಯ ಮೇಲೆ ದರ್ಪ ಮತ್ತು ದೌರ್ಜನ್ಯವನ್ನು ಎಸಗಿದ್ದಾನೆ. ಆತ ಇಲ್ಲಿಗೆ ಅರ್ಥ ಆಗೋ ಸಂಭಾಷಣೆಯಲ್ಲಿ ಅರ್ಥ ಆಗೋದೇನು ಅಂತ ಹೇಳಿದ್ರೆ, ಆ ಮಹಿಳೆ ನನ್ನ ಮೇಲೆ ಕೈ ಮಾಡಿದ್ದು ಹೇಗೆ ಎನ್ನುವ ಪ್ರಶ್ನೆ ಕೇಳ್ತಾಳೆ ಅಂತ ಹೇಳಿದ್ರೆ, ಆ ಮೊದಲೇ ಇವನು ಕೈ ಮಾಡಿದ್ದ ಅಂತ ಅರ್ಥ. ಈ ಕಂಡಕ್ಟರ್ ಕೈ ಮಾಡಿದ್ದ ಎನ್ನುವ ಕಾರಣಕ್ಕಾಗಿ ಮೇರಾ ಊಪರ್ ಕೈಸಾ ಹಾತ್ ಉಠಾಯ ಎನ್ನುವ ಮಾತನ್ನು ಹೇಳ್ತಾ ಆಕೆಯೂ ಕೂಡ ಮರಳಿ ಈತನ ಮೇಲೆ ಹಲ್ಲೆ ಮಾಡುವಂಥ ಅಥವಾ ಆ ಪ್ರಯತ್ನವನ್ನು ಮಾಡಿದ್ದಾಳೆ. ಮತ್ತೆ ಕುಪಿತಗೊಂಡಿರುವಂಥ ಕಂಡಕ್ಟರ್ ಆ ಮಹಿಳೆಯ ಮೇಲೆ ಎರಗಿದ್ದಾನೆ. ತಾಳ್ಮೆ ಕಳೆದುಕೊಂಡು ಒಂದು ರೀತಿ ಮೃಗದಂತೆಯೇ ಏನನ್ನೂ ಲೆಕ್ಕಿಸದೆ, ಮಹಿಳೆ ಅನ್ನೋದನ್ನು ನೋಡದೆ ಈ ರೀತಿ ಸಹ ಪ್ರಯಾಣಿಕರ ಮುಂದೆಯೇ ಈ ರೀತಿ ಹಲ್ಲೆ ಮಾಡಿದ್ದಾನೆ. ಇಲ್ಲಿ ಏನಾಗಿದೆ ಅನ್ನೋದನ್ನು ಪೊಲೀಸರಿಗೆ ತನಿಖೆ ಮಾಡ್ತಾ ಇದ್ದಾರೆ. ಇವರಿಬ್ಬರ ಮೇಲೆ ಸಂಭಾಷಣೆ ನೋಡ್ತಾ ಇದ್ದರೆ ಕಂಡಕ್ಟರ್ ಮೊದಲೇ ಆಕೆಯ ಮೇಲೆ ಕೈ ಎತ್ತಿದ್ದ ಅನ್ನೋದು ಗೊತ್ತಾಗುತ್ತೆ. ಆಕೆಯ ಸಂಭಾಷಣೆಯ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದರೆ ಆಕೆಯು ಕೂಡ ಪ್ರತಿಕ್ರಿಯೆ ರೂಪದಲ್ಲಿ ಅಥವಾ ಆತನ ಮೇಲೆ ಕೋಪದಿಂದ ಕೈ ಮಾಡುವಂಥ ಪ್ರಯತ್ನ ಮಾಡಿದ್ದಾಳೆ ಇಲ್ಲಿ. ನಂತರ ಕಂಡಕ್ಟರ್ ಆಕೆಯ ಮೇಲೆ ಮರು ಹಲ್ಲೆ ಮಾಡಿದ್ದಾನೆ. ಪೊಲೀಸರ ತನಿಖೆ ವೇಳೆ ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಆದರೆ ಇಲ್ಲಿ ಸಾರ್ವಜನಿಕರ ಸೇವೆಗಿರಬೇಕಾಗಿದ್ದಂಥ ವ್ಯಕ್ತಿ ಹೀಗೆ ತಾಳ್ಮೆ ಕಳೆದುಕೊಂಡು ಮಹಿಳೆಯ ಮೇಲೆ ಹಲ್ಲೆ ಮಾಡ್ತಾನೆ ಅಂತ ಹೇಳಿದ್ರೆ, ಇವನಂತೆ ಸರ್ಕಾರಿ ನೌಕರ, ಇವನ ಅಪ್ಪಂದಲ್ಲ ಅದು ಬಸ್ಸು, ಇವನ ಅಪ್ಪಂದಲ್ಲ ಬಸ್ ಅದು. ಸಾರ್ವಜನಿಕರ ಕಟ್ಟುವ ಹಣದ ತೆರಿಗೆಯ ಸಂಬಳದಲ್ಲಿ ಆ ತೆರಿಗೆಯ ಮೂಲಕ ಸಂಬಳ ಪಡೆಯುವಂಥ ವ್ಯಕ್ತಿ ಈತ. ಒಂದು ವೇಳೆ ಆಕೆಯ ಕೈ ಮಾಡಿದ್ಲು ಅಂತ ಅಂದುಕೊಳ್ಳಿ ನೀವು, ಆಕೆಯ ಮೇಲೆ ದೂರು ದಾಖಲಿಸಿ. ಸರ್ಕಾರಿ ಕರ್ತವ್ಯ ನಿರತ ಸಿಬ್ಬಂದಿಯ ಮೇಲೆ ಹಲ್ಲೆ ಅಂತ ಹೇಳಿ ಯಾರಿಗೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಅವಕಾಶ ಇಲ್ಲ. ಯಾರಿಗೂ ಕೂಡ ಇಂಥ ಅವಕಾಶ ನಮ್ಮ ಸಂವಿಧಾನ ಮತ್ತು ನಮ್ಮ ಕಾನೂನು ನಮಗೆ ಕೊಟ್ಟಿಲ್ಲ. ಬಟ್ ಇಲ್ಲಿ ಎರಡು ಕಡೆಯ ಸಂಭಾಷಣೆಗಳನ್ನು ನೀವು ಗಮನಿಸಿ. ನನ್ನ ಮೇಲೆ ಹೆಂಗೆ ಕೈ ಮಾಡಿದ್ರಿ ನೀವು ಅಂತ ಹೇಳಿ ಆಕೆ ಈತನ ಮೇಲೆ ಮರು ಹಲ್ಲೆಗೆ ಅಥವಾ ಮರು ಪ್ರಯತ್ನಕ್ಕೆ ಮುಂದಾಗ್ತಾಳೆ, ಹಲ್ಲೆಗೆ. ಆದರೆ ಈತ ಮತ್ತೊಮ್ಮೆ ಹಲ್ಲೆ ಮಾಡಿದ್ದಾನೆ ಅಂತ ಕಾಣಿಸುತ್ತೆ. ಇದು ಸರ್ಕಾರಿ ನೌಕರನೊಬ್ಬನ ಅನುಚಿತ ವರ್ತನೆ ಅನ್ನೋದು ಇದೆಯಲ್ಲ, ಅನುಚಿತ ಅನ್ನೋ ವರ್ತನೆ, ಆ ಶಬ್ದವೇ ಬಹಳ ಚಿಕ್ಕದಾಗತ್ತೆ ಆ ಶಬ್ದ. ಅಮಾನವೀಯ ವರ್ತನೆ ಇದು, ಅಮಾನವೀಯ ವರ್ತನೆ ಅಂತ ನಾವು ಕರಿಬೇಕಾಗತ್ತೆ ಇದನ್ನು. ಜನ ಸೇವೆಗೆ ಅಂತ ಇರುವಂಥವ್ರು, ಜನರಿಗೆ ಅನುಕೂಲ ಆಗಲಿ ಅಂತ ನಿಮ್ಮನ್ನು ಸರ್ಕಾರ ನೇಮಕ ಮಾಡ್ಕೊಂಡಿದೆ. ಆದರೆ ಇಂಥ ನಡವಳಿಕೆ ಯಾರೂ ಕೂಡ ಒಪ್ಪಲ್ಲ, ಕ್ಷಮಿಸಲ್ಲ, ಕ್ಷಮಿಸೋಕೆ ಯೋಗ್ಯವೂ ಅಲ್ಲ. ಮತ್ತೊಂದು ಅಪ್ಡೇಟ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಲ್ಲೆ ಮಾಡಿದ್ದಂಥ ಕಂಡಕ್ಟರ್ ಸಿದ್ದಾಪುರ ಪೊಲೀಸರ ವಶಕ್ಕೆ. ಕಂಡಕ್ಟರ್ ಹೆಸರು ಹೊನ್ನಪ್ಪ ಅಂತ. ಹೊನ್ನಪ್ಪ ಇದೀಗ ಪೊಲೀಸರ ವಶದಲ್ಲಿದ್ದಾನೆ. ಕರ್ತವ್ಯದಲ್ಲಿದ್ದಂತಹ ವೇಳೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದಿದ್ದಾರೆ ಪೊಲೀಸರು. ಮಹಿಳೆಯ ಮೇಲೆ ಹಲ್ಲೆ ಮಾಡಿರುವಂಥ ಆರೋಪದಡಿ ಈತನ ವಿರುದ್ಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಲ್ಲೆಗೊಳಗಾದಂಥ ಮಹಿಳೆ ಈತನ ವಿರುದ್ಧ, ಹೊನ್ನಪ್ಪನ ವಿರುದ್ಧ ದೂರು ದಾಖಲು ಮಾಡಿದ್ದಾಳೆ. ಹೀಗಾಗಿ ಈತನನ್ನು ಪೊಲೀಸರು ಇದೀಗ ಕರೆದೊಯ್ದು ವಿಚಾರಣೆ ಮಾಡ್ತಾ ಇದ್ದಾರೆ. ಈತನ ವಿರುದ್ಧ ದಾಖಲಾಗಿರುವಂಥ IPC ಸೆಕ್ಷನ್ 354, 323, 506, 509 ಈ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ.
ವಿಚಾರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು ಆಕೆ ಹಲ್ಲೆ ಮಾಡುವಂಥ ವಿಡಿಯೋ, ಮರಳಿ ಈತ ಹಲ್ಲೆ ಮಾಡುವಂಥ ಮಹಿಳೆಯನ್ನ ಮನಸೋಇಚ್ಛೆ ಥಳಿಸುವಂಥ ವಿಡಿಯೋ ಇದು. ಮಹಿಳೆಯನ್ನ ಮನಸೋಇಚ್ಛೆ ಥಳಿಸಿದ್ದಾನೆ. ಒಂದು ವೇಳೆ ಈತನಿಗೆ ಅನ್ಯಾಯವಾಗಿದ್ದರೆ, ಈತನ ಕರ್ತವ್ಯಕ್ಕೆ ಅಡ್ಡಿ ಉಂಟಾಗಿದ್ದರೆ ದೂರು ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶವಿದೆ. ಆಕೆಗೂ ಕೂಡ ಮಹಿಳೆಗೂ ಕೂಡ ಅನ್ಯಾಯವಾಗಿದ್ದರೆ, ಇವನು ಈ ಮೊದಲೇ ಹಲ್ಲೆ ಮಾಡಿದ್ದೇ ನಿಜವಾದರೆ ಆಕೆಗೆ ದೂರು ಕೊಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ಏನಾಗ್ತಾ ಇದೆ, ಮಹಿಳೆಯೂ ಕೂಡ ಹಲ್ಲೆಗೆ ಪ್ರಯತ್ನ, ಮರಳಿ ಅಮಾನವೀಯವಾಗಿ ಥಳಿಸಿರುವಂಥ ಕಂಡಕ್ಟರ್. ಇದನ್ನು ಪೊಲೀಸರು ಯಾವ ರೀತಿ ನೋಡ್ತಾರೆ, ತನಿಖೆ ಯಾವ ರೀತಿ ನಡೆಯುತ್ತೆ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಈ ವಿಡಿಯೋ ನೋಡ್ತಾ ಇದ್ದರೆ ಮೊದಲು ಈತ ಹಲ್ಲೆಗೆ ಪ್ರಯತ್ನ ಮಾಡಿದ್ದ ಅನ್ಸುತ್ತೆ. ಮೇರಾ ಊಪರ್ ಹಾತ್ ಕ್ಯೂ ಉಠಾಯ, ನನ್ನ ನನಗೆ ಯಾಕೆ ಕೈ ಎತ್ತಿದ್ರಿ ನೀವು ಅಂತ ಕೇಳಿದ್ದಾಳೆ. ಮಾತ್ರವಲ್ಲ, ಈತನ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿದ್ದಾಳೆ. ನಂತರ ಈ ನಿರ್ವಾಹಕ ನಿಯಂತ್ರಣ ಕಳೆದುಕೊಂಡು ಅಮಾನವೀಯವಾಗಿ ಆಕೆಯನ್ನು ಥಳಿಸಿದ್ದಾನೆ. ಈಗ ಪೊಲೀಸರ ಮುಂದೆ ಇವರಿಬ್ಬರಿದ್ದಾರೆ. ಏನು ಎಕ್ಸಾಕ್ಟ್ ವರ್ಷನ್ ಏನು ಸಿಗ್ತಾ ಇದೆ ನಮಗೆ? ರಶೀದ್, ಪ್ರಮುಖವಾಗಿ ಈಗ ಬಿಳೆಕಲ್ಲಿಯಿಂದ ಬಸ್ಸನ್ನು ಹತ್ತುತ್ತಾರೆ. ಬಸ್ಸನ್ನು ಹತ್ತಿದ ನಂತರ ಈಗ ಫ್ರೀ ಬಸ್ ಆಗಿರೋ ಹಿನ್ನೆಲೆಯಲ್ಲಿ ಅವರು ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ಬೇಕಂತ ಹೇಳಿದ್ರು ಕೂಡ ಆಧಾರ್ ಕಾರ್ಡ್ ಅನ್ನ ಶೋ ಮಾಡ್ಬೇಕಾಗತ್ತೆ. ನಿರ್ವಾಹಕ ಏನೋ ಆಧಾರ್ ಕಾರ್ಡ್ ಅನ್ನ ಶೋ ಮಾಡಿ ಅಂತ ಹೇಳಿ ಅದಕ್ಕೆ ಹೇಳಿದಂಥದ್ದು. ಆದ್ರೆ ಆಕೆ ಆಧಾರ್ ಕಾರ್ಡ್ ಅನ್ನು ತೋರಿಸಿಲ್ಲ. ಅಂದ್ರೆ ಆಕೆ ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡ್ತಾರೋ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಸ್ಟಾಪ್ ಇಂದ ಮತ್ತೊಂದು ಸ್ಟಾಪ್ ಅಲ್ಲಿ ಎಲ್ಲಾದ್ರೂ ಕೂಡ ಹೋಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಹತ್ತಿದ ತಕ್ಷಣ ಅವರು ಆಧಾರ್ ಕಾರ್ಡ್ ಅನ್ನ ಶೋ ಮಾಡಿ ಅಂತ ಹೇಳಿ ಏನೋ ಕಂಡಕ್ಟರ್ ಹೊನ್ನಪ್ಪ ಆತ ಕೇಳಿರುವಂತದ್ದು. ಆದ್ರೆ ಆಕೆ ಒಂದು ಆಧಾರ್ ಕಾರ್ಡ್ ಅನ್ನು ತೋರಿಸಲಿ. ಈ ವೇಳೆ ಮಾತು ಬೆಳೆದಿಬ್ಬರ ನಡುವೆ ಕೂಡ ಗಲಾಟೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ಆಕೆ ಈತನನ್ನ ನಿಲ್ಲಿಸ್ತಾಳೆ, ತೋರಿಸ್ತೀನಿ ಹಾಗೆ ಹೀಗೆ ಅಂತೇಳಿ. ಈ ಸಂದರ್ಭದಲ್ಲಿ ಆತ ಕೇಳುವಂತದ್ದು, ನೀವು ಎಲ್ಲಿಂದ ಎಲ್ಲಿಗಾದ್ರೂ ಪ್ರಯಾಣ ಮಾಡಿ ಒಂದು ಕಾರ್ಡ್ ತೋರಿಸಿ ಟಿಕೆಟ್ ತಗೊಳ್ಳಿ, ಇಲ್ಲ ಅಂದ್ರೆ ಹಣ ಕೊಟ್ಟು ಟಿಕೆಟ್ ತಗೊಳ್ಳಿ, ಹಾಗೆ ನೀವು ಟ್ರಾವೆಲ್ ಮಾಡ್ಲಿಕ್ಕೆ ಬರೋದಿಲ್ಲ, ಟಿಕೆಟ್ ತೆಗೆದುಕೊಳ್ಬೇಕು ಅಂತ ಹೇಳ್ತೀನಿ. ಈ ನಡುವೆ ಇಬ್ಬರ ನಡುವೆ ಮಾತಿನ ವಾಕ್ಸಮರ ಆಗುವಂತದ್ದು. ಈ ವೇಳೆ ಆತ ಏನು ಇಬ್ಬರ ನಡುವಿನ ಗಲಾಟೆ ವಿಕೋಪಕ್ಕೆ ಹೋಗಿ ಆಕೆಗೆ ಕಪಾಳ ಮೋಕ್ಷ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಆಕೆ ಅದನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಲಿಕ್ಕೆ ಹೋಗಿರುವಂತದ್ದು ನಾವು ದೃಶ್ಯಾವಳಿಗಳನ್ನು ನೋಡಬಹುದು. ಸೊ ಸದ್ಯ ಆಕೆ ಇದಾದ ಬಳಿ ಆಕೆ ನಿಲ್ಲಿಸ್ತಾ ಇದ್ದಾರೆ. ಸಿದ್ದಾಪುರ ಪೊಲೀಸರು ಹೊನ್ನಪ್ಪನ್ನ ಈಗಾಗಲೇ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಥ್ಯಾಂಕ್ ಯು ಸಂತೋಷ್.